ನಾನು ಓದಬೇಕು ಅಂತ ಬುಕ್ ತಗೋತಾರೆ. ಎಲ್ರಿಗಿಂತ ಮುಂಚೆ ಈ ಸಲ ಸ್ಟಡಿ ಸ್ಟಾರ್ಟ್ ಮಾಡಬೇಕು ಅಂತ ಮುಂಚಿತವಾಗಿ ಓದ್ತಾರೆ. ಹಾಗೆ ಓದ್ತಿರ್ಬೇಕಾದ್ರೆ ತಲೆಗೆ ಏನೋ ಒಂದು ಯೋಚನೆ ಬಂದು ಓದೋ ಮನಸ್ಸೇ ಹೋಗ್ಬಿಡುತ್ತೆ. ಮೈಂಡು ಡಿಸ್ಟ್ರಾಕ್ಟ್ ಆಗಿಬಿಡುತ್ತೆ. ಕೊನೆಗೆ ಎಕ್ಸಾಮ್ ಅಲ್ಲಂತೂ ಒಳ್ಳೆ ಸ್ಕೋರ್ ಬರೋದೇ ಇಲ್ಲ. ಅದೇ ಆವರೇಜ್ ರಿಸಲ್ಟು. ನಿನಗೂ ಈ ತರ ಅನ್ಸಿದ್ಯಾ? ಹಾಗಿದ್ರೆ ಈ ವಿಡಿಯೋ ಕೇವಲ ನಿನಗಾಗಿ. ಒಂದಷ್ಟು ದಿನ ಲೇಜಿಯಾಗಿ ಏನು ಓದ್ಕೊಳ್ಳದೆ ಕಾಲ ಕಳಿತೀಯ. ಮತ್ತೆ ಒಂದ್ಸಲ ಜಿಗುಪ್ಸೆ ಅನ್ಸಿ ನಾನು ಓದ್ಬೇಕು ಅಂತ ಭಾವನೆ ಬರುತ್ತೆ. ಏನು ಓದಿಲ್ಲ, ಇನ್ಮೇಲಾದ್ರೂ ಓದ್ಬೇಕು ಅನ್ಕೊಂಡು ಓದ್ತೀಯ. ಸ್ಟಡಿ ಟೈಮ್ ಅಲ್ಲಿ ನಿದ್ದೆ ಬಂತಂದ್ರು ಮುಖ ತೊಳ್ಕೊಂಡು ಬಂದು ಓದ್ತೀಯ. ಆದ್ರೆ ಎಷ್ಟು ಓದ್ಕೊಂಡ್ರು ಕೊನೆಗೆ ಎಕ್ಸಾಮ್ ಅಲ್ಲಿ ಅದೇ ಹಳೆ ಕತೆ. ಟಾಪರ್ ಆಗೋಕೆ ಆಗ್ತಾ ಇಲ್ಲ. ಇದಕ್ಕೆಲ್ಲ ಮೇನ್ ಕಾರಣ ಏನು? ದಿ ಓನ್ಲಿ ಒನ್ ರೀಸನ್ ಇಸ್ ನೀನು ಓದಲು ಕೂತರೆ ಕರೆಕ್ಟ್ ಆಗಿ ಓದ್ಕೊಳ್ಳದೆ ಇರೋದು. ಬುಕ್ ನೋಡಿದ್ರೆ ನಿದ್ದೆ ಬರುತ್ತೆ. 10 ನಿಮಿಷ ಓದ್ಕೊಂಡ್ಮೇಲೆ ಅಲ್ಲಿಗೆ ಸ್ಟಾಪ್. 2 ನಿಮಿಷ ಮೊಬೈಲ್ ತಗೊಂಡು ಯೂಸ್ ಮಾಡೋದು, ಹೊರಗಡೆ ತಿರ್ಗಾಡಕ್ ಹೋಗೋದು, ಆಮೇಲೆ ಮುಖ ತೊಳ್ಕೊಂಡು ಬಂದು ಕೂರೋದು. ಆದ್ರೂ ಮತ್ತೆ ಓದ್ಕೊಳ್ಳೋಣ ಅಂತ ಹೋದ್ರೆ ಮತ್ತೆ ನಿದ್ದೆ ಬಂದ್ಬಿಡುತ್ತೆ. ಒಂದು ಮಾತು ಹೇಳ, ಕಾನ್ಸಂಟ್ರೇಷನ್ ಇಟ್ಕೊಂಡು ಓದಿದ್ರೆ ಯಾವ ನಿದ್ರೆನೂ ಹತ್ರ ಸುಳಿಯಲ್ಲ. ಓದ್ಬೇಕು ಅಂತ ಮೈಂಡ್ ಸೆಟ್ ಇರಬೇಕು, ಒಂದು ಸಣ್ಣ ಹಠ ಇರಬೇಕು. ಆಗ ನಿದ್ದೆ ಎಷ್ಟಿದ್ರು ಆಟೋಮೆಟಿಕ್ ಆಗಿ ನೀವೇ ಓದ್ತೀರಾ. ಯಾರು ಓದ್ತಾರಪ್ಪ ಇದನ್ನ ಇಷ್ಟಕ್ಕೊಂದಿದೆ ಬೇಜಾರ್ ಬರ್ತಾ ಇದೆ ಅನ್ಕೊಂಡು ಓದುವ ಮನಸ್ಥಿತಿಯನ್ನ ಮೊದಲು ಬಿಡಿ. ಆ ಬೇಜಾರ್ ಯಾಕಂದ್ರೆ ಓದ್ಕೋಬೇಕು ಅಂತ ಮನ್ಸಿಲ್ದೇ ಇರೋದಕ್ಕೆ. ಒಂದು ವೇಳೆ ಓದ್ತಾ ಇದೆಯಾ ಅನ್ಕೋ, ಆದ್ರೆ ಅರ್ಥ ಆಗ್ತಾ ಇಲ್ಲ, ನೆನಪಲ್ಲಿ ಇಟ್ಕೊಳ್ಳಕ್ಕೆ ಆಗ್ತಾ ಇಲ್ಲ. ಇದಕ್ಕೆ ಕಾರಣ ಇಷ್ಟೇ, ಕನ್ಸಿಸ್ಟೆನ್ಸಿ ಇಲ್ಲ. ಕನ್ಸಿಸ್ಟೆನ್ಸಿ ಅಂದ್ರೆ ನಿರಂತರವಾಗಿ ಓದುವುದು. ಪ್ರತಿದಿನ ಸರಿಯಾದ ಟೈಮ್ಗೆ ಓದಬೇಕು, ಯಾವತ್ತೂ ಮಿಸ್ ಮಾಡಬಾರ್ದು. ತಿಂಗಳಿಗೆ ಒಮ್ಮೆ ಟೆಸ್ಟ್ ಇದ್ದಾಗ ಮಾತ್ರ ಓದಿದ್ರೆ ಏನು ಅರ್ಥ ಆಗಲ್ಲ. ಒಂದು ಸಲ ಓದಕ್ಕೆ ಕುತ್ಕೊಂಡೆ ಅಂದ್ರೆ ಪಕ್ಕದಲ್ಲಿ ಹಾವು ಹೋದ್ರೂ ಗೊತ್ತಾಗಬಾರ್ದು. ಕಾನ್ಸಂಟ್ರೇಷನ್ ಅಂದ್ರೆ ಇದೆ. ನಿನ್ನ ಲೈಫ್ ಅಲ್ಲಿ ಇಂಥ ಬದಲಾವಣೆಗಳನ್ನ ತಗೋಬಾ ಅಂದ್ರೆ ಆ ಬದಲಾವಣೆಗಳಿಂದ ನೀನು ಹಾಕಿರೋ ಟೈಮ್ ಟೇಬಲ್ ಕೂಡ ನಿನಗೆ ಸಾಕಾಗಬಾರ್ದು. ಸ್ಟಡಿ ಟೈಮ್ ಅಲ್ಲಿ ನೀನು ಯಾವ ತರ ಓದ್ತೀಯಾ ಅಂದ್ರೆ ನೆಕ್ಸ್ಟ್ ಬರೋ ರಿಸಲ್ಟ್ ನಿನ್ನ ಹೇಟರ್ಸ್ಗೆ ನೀನು ಕೊಡೋ ಆನ್ಸರ್ ಆಗಿರ್ಬೇಕು. ಇಷ್ಟು ಪಾಸಿಟಿವ್ ಎನರ್ಜಿಯಿಂದ ಓದಿದ್ರೆ ನಿನ್ನನ್ನ ತಡೆಯೋರು ಯಾರಿದ್ದಾರೆ? ಯಾವುದೇ ಬ್ರೇಕ್ ಇಲ್ಲ, ಯಾವ ಜಾಗದಲ್ಲೂ ಫುಲ್ ಸ್ಟಾಪ್ ಇಲ್ಲ. ನಿನ್ನ ದಾರಿಯಲ್ಲಿ ನೀನಿಟ್ಟಿರೋ ಹೆಜ್ಜೆನೆ ನಿನ್ನ ಮೈಲಿಗಲ್ಲು. ಇಷ್ಟೆಲ್ಲ ಆಗ್ಬೇಕು ಅಂದ್ರೆ ಮೊದಲು ನೀನು ಓದೋ ಟೈಮಲ್ಲಿ ಕರೆಕ್ಟಾಗಿ ಓದಬೇಕು.